ಏನೋ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಚೆಕ್ ಬೌನ್ಸ್ ಕೇಸ್ ಬೆನ್ನಲ್ಲೇ ಮತ್ತೊಂದು ಆಘಾತವನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿ. ಅದು ನಾಗೇಂದ್ರ ವಿರುದ್ಧ ಇಡಿ ತನಿಖೆ ಫಿಕ್ಸ್. ನಾಗೇಂದ್ರ ವಿರುದ್ಧ ಇಡಿ ತನಿಖೆಗೆ ಗವರ್ನರ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅಂದ್ರೆ ತನಿಖೆ ಮಾಡಿ ಅಂತ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಬಳಿ ಇಡಿ ಕೇಳಿತ್ತು. ಅದೇ ರೀತಿಯಾಗಿ ತನಿಖೆಗೆ ಓಕೆ ಅಂದಿದ್ದಾರೆ. ಇಡಿ ಕೋರಿದ ಮನವಿಗೆ ರಾಜ್ಯಪಾಲ ಗೆಹ್ಲೋಟ್ ಅನುಮತಿಯನ್ನ ಸೂಚಿಸಿದ್ದಾರೆ. ಸೊ ಇದೀಗ ಇಡಿ ಕಾಟವನ್ನ ಕೂಡ ನಾಗೇಂದ್ರ ಅವರು ಎದುರಿಸಲೇಬೇಕಾದಂತಹ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ. ಒಂದು ಸ್ಟೀಲ್ ಕಂಪನಿಗೆ ಸಂಬಂಧಪಟ್ಟಂತೆ ಏನು ಚೆಕ್ ಬೌನ್ಸ್ ಪ್ರಕರಣದಲ್ಲೂ ಕೂಡ ಈಗ ನೀವು ಒಂದು ವೇಳೆ ಇಷ್ಟು ಅಮೌಂಟನ್ನು ಕಟ್ಟಲಿಲ್ಲ, ದಂಡವನ್ನು ಕಟ್ಟಲಿಲ್ಲ ಅಂದರೆ ಶಿಕ್ಷೆ ಅಂತ ಕೂಡ ವಿಧಿಸಿದ್ದಾರೆ 1 ವರ್ಷ ತನಕ. ಇನ್ನೇನು ಅದು ಮುಗಿತು ಅಂತಿದ್ದಂಗೆ ಇಡಿ ಕಾಟ ನಾಗೇಂದ್ರ ಅವರಿಗೆ ತಾಕ್ತಾ ಇರೋದು ಗಮನಿಸಬಹುದು. ರಾಜ್ಯಪಾಲರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಓಕೆ, ಯು ಕ್ಯಾನ್ ತನಿಖೆ ಮಾಡ್ಬೋದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಇಡಿ ಕೂಡ ನಾಗೇಂದ್ರ ಅವರ ಬೆನ್ನತ್ತಿದೆ. ಒಂದಾದ್ಮೇಲೆ ಒಂದು ಜೈಲುವಾಸ, ಮತ್ತೊಂದು ಕಡೆ ಈಗ ದಂಡ, ಅದ್ರ ಬೆನ್ನಲ್ಲೇ ಇಡಿಯ ತನಿಖೆ ಇವೆಲ್ಲವನ್ನ ಎದುರಿಸಬೇಕಾಗಿದೆ ನಾಗೇಂದ್ರ. ಓಕೆ, ಇದೀಗ ಇಡಿ ತನಿಖೆಯನ್ನ ಎದುರಿಸಬೇಕಾಗಿದೆ ಮಾಜಿ ಸಚಿವ ನಾಗೇಂದ್ರ ಅವರು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಅಲ್ಲೊಂದು ಟವಲ್ ಹಾಕನ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರು. ಬಟ್ ಈ ಎಲ್ಲ ಆರೋಪಗಳು ಗಮನಿಸ್ತಾ ಇದ್ರೆ ಬಹುಶಃ ಅದು ಕೂಡ ತಪ್ಪುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಲ್ ಸಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಅಥವಾ ತನಿಖೆಗೆ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಇಡಿ ಎಂಟ್ರಿ ಆಗುತ್ತೆ. ಇಡಿ ತನ್ನದೇ ಆದಂತಹ ತನಿಖೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸೊ ಸಚಿವ ಸ್ಥಾನ ತಪ್ಪತ್ತೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ.